ಮುಂಭಾಗ ಸಂಪೂರ್ಣ ಜಖಂಗೊಂಡಿರುವ ಟಿಪ್ಪರ್ ಹಾಗೂ ಹೆದ್ದಾರಿಯಲ್ಲಿ ವಾಹನಗಳ ಸರತಿ ಸಾಲಿನ ದೃಶ್ಯಗಳು ಕಂಡುಬಂದಿದ್ದ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸೇತುವೆ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲೇ ಹೌದಾ ಜಲ್ಲಿ ಹಾಗೂ ಎಂಸ್ಯಾಂಡ್ ತುಂಬಿಕೊಂಡು ಪೆರೇಸಂದ್ರದಿಂದ ಬೆಂಗಳೂರಿನ ಕಡೆಗೆ ತೆರಳುತ್ತಿದ್ದ 2 ಟಿಪ್ಪರ್ ಲಾರಿಗಳ ನಡುವೆ ಈ ಭೀಕರ ಅಪಘಾತ ಸಂಭವಿಸಿದೆ. ಹೆದ್ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದ ಕಾರೊಂದು ಏಕಾಏಕಿ ನಿಧಾನಗತಿಯಲ್ಲಿ ಸಾಗಿದ ಪರಿಣಾಮ ಅದರ ಹಿಂದೆಯೇ ಬರುತ್ತಿದ್ದ ಟಿಪ್ಪರ್ ಲಾರಿ ಕೂಡ ತಕ್ಷಣ ಬ್ರೇಕ್ ಹಾಕಿದೆ. ಆದರೆ ಅದರ ಹಿಂಬದಿಯಲ್ಲಿ ವೇಗವಾಗಿ ಬರ್ತಿದ್ದ ಮತ್ತೊಂದು ಟಿಪ್ಪರ್ ಚಾಲಕನಿಗೆ ನಿಯಂತ್ರಣ ಸಾಧ್ಯವಾಗದೆ ಮುಂಭಾಗದ ಟಿಪ್ಪರ್ಗೆ ಭಾರೀ ವೇಗದಲ್ಲಿ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿಯ ರಭಸಕ್ಕೆ ಲಾರಿಯ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದ ವಾಹನಕ್ಕೆ ಭಾರೀ ಹಾನಿಯಾಗಿದೆ. ಅಪಘಾತದ ತೀವ್ರತೆ ನೋಡಿದ್ರೆ ದೊಡ್ಡ ಅನಾಹುತವೇ ಸಂಭವಿಸಬೇಕಾಗಿತ್ತು. ಆದರೆ ಅದೃಷ್ಟವಶಾತ್ ಲಾರಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬದುಕುಳಿತಿದ್ದಾನೆ. ನಮ್ಮ ಹೆಸರು ನವೀನ್ ಕುಮಾರ್ ಅಂತ. ಪೇರಾಸಂದ್ರದಿಂದ ಬಾಗ್ಲೂರಿಗೆ ಹೋಗ್ತಾ ಇದ್ವಿ. 6mm ಜಲ್ಲಿ ಏನೂ ಇಲ್ಲ, ಬರ್ತಾ ಇದ್ವಿ. ಕಾರ್ ಒಂದು ಮುಂದೆ ಹೋಗ್ತಾಯಿತ್ತು, ಅದ್ರ ಪಕ್ಕದಲ್ಲಿ ಬಂಡಿ ಹೋಗ್ತಾಯಿತ್ತು, ನನ್ನ ಪಕ್ಕದಲ್ಲಿ ಟಿಪ್ಪರ್ ಬರ್ತಾಯಿತ್ತು. ಕಾರು ಬಂಡಿ ಇಬ್ಬರು ಸ್ಲೋ ಮಾಡಿಬಿಟ್ರು. ಟಿಪ್ಪರ್ ಅಣ್ಣ ರೈಟಿಗೆ ಬೆಳೆದ್ಬಿಟ್ಟ. ನಾನು ಬ್ರೇಕ್ ಹೊಡೆದೆ, ಹೇಳ್ಕೊಂಡು ಬಂದು ಹೊಡೆದ್ಬಿಡ್ತು. ಏನಾಗಿಲ್ಲ, ಗಾಡಿಗೆ ಮಾತ್ರ ಶೇಪೆಲ್ಲ ಇದಾಗುತ್ತೆ, ಫುಲ್ ಡ್ಯಾಮೇಜ್ ಆಗುತ್ತೆ. ಟಿಪ್ಪರ್ಗೆ ಏನಾಗಿಲ್ಲ, ಅದಕ್ಕೆ ನಮ್ಮ ಗಾಡಿಗೆ ಮಾತ್ರ ಡ್ಯಾಮೇಜ್ ಆಗುತ್ತೆ. ಇನ್ನು ಅಪಘಾತದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಯಿತು. ವಿಷಯ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಪಘಾತಕ್ಕೀಡಾದ ವಾಹನಗಳನ್ನು ತೆರವುಗೊಳಿಸಿ ಸಂಚಾರವನ್ನು ಸುಗಮಗೊಳಿಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಗಾಡಿ ಸ್ವಲ್ಪ ಮುಂದೆಗಡೆ ಒಂದು ಟ್ರ್ಯಾಕ್ಟ್ರು ಮತ್ತು ಒಂದು ಆಲ್ಟೋ ಕಾರ್ ಹೋಗ್ತಾ ಇತ್ತು. ಈ 2 ಟಿಪ್ಪರು ಹಿಂದಿಂದೇನೆ ಬರ್ತಾ ಇದ್ದ ಕಾರಣಕ್ಕಾಗಿ ಆ ಮುಂದೆ ಗಾಡಿ ಸಡನ್ಗನ ಬ್ರೇಕ್ ಹಾಕಿ ಇದು ಹೋಗಿ ಅದಕ್ಕೆ ಟಚ್ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಾಷ್ಟ್ರೀಯ ಹೆದ್ದಾರಿಯಿಂದನೇ ಇದು ಸಮಸ್ಯೆ ಕಾರಣ. ಯಾಕೆಂದರೆ ದಾರಿ ಸಾಕಾಗಲ್ಲ. ಈಗ ವೆಹಿಕಲ್ ತುಂಬ ಟ್ರಾಫಿಕ್ ಇದೆ, ಗಾಡಿಗಳು ಯಥೇಚ್ಛವಾಗಿ ಓಡಾಡ್ತಾ ಇರುತ್ತೆ. ಹಾಗಾಗಿ ಗಾಡಿಗಳು ಯಾವುದೂ ಬ್ರೇಕ್ ಬರೋದಿಲ್ಲ. ಲೋಡಲ್ಲಿ ಬ್ರೇಕ್ ಬರ್ದಿದ್ದ ಕಾರಣದಿಂದ ಈ ಥರ ಆಕಸ್ಮಿಕ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ದಯವಿಟ್ಟು ನಮ್ಮ ಸರ್ಕಾರದವ್ರು ಎಚ್ಚೆತ್ಕೊಂಡು ಇದು ರಸ್ತೆ ಸ್ವಲ್ಪ ಅಗಲೀಕರಣ ಮಾಡಿ ಜನಗಳ ಪ್ರಾಣವನ್ನು ಉಳಿಸ್ಬೇಕು. ಜನ ಕಟ್ಟುವಂಥ ಟ್ಯಾಕ್ಸನ್ನು ಜನಕ್ಕೆ ತೊಂದರೆ ಆಗದಿದ್ದಂಗೆ ನೋಡಿಕೊಂಡ್ರೆ ತುಂಬ ಅನುಕೂಲವಾಗುತ್ತೆ. ಯಾವುದೇ ಆಕ್ಸಿಡೆಂಟ್ ಆಗಲಿ ಯಾವುದೇ ಇದಾಗಲಿ ಸರ್ಕಾರ ಯಾವುದೇ ರೀತಿ ಎಚ್ಚೆತ್ಕೊಳ್ತಾ ಇಲ್ಲ. ಆ ಕಾರಣದಿಂದ ಪ್ರತಿದಿನ ಈ ಹೆದ್ದಾರಿಯಲ್ಲಿ ಆಕ್ಸಿಡೆಂಟ್ ಆಗ್ತಾನೇ ಇರುತ್ತೆ. ಆ ಕಾರಣಕ್ಕೆ ನಮಗೆ ತುಂಬ ಅನುಕೂಲವಾಗಿ ಮಾಡಬೇಕಂದ್ರೆ ನಮ್ಮ ಸರ್ಕಾರಗಳು ಎಚ್ಚೆತ್ಕೊಂಡು ರಸ್ತೆ ಅಗಲೀಕರಣ ಮಾಡಿ ನಮ್ಮ ರೈತರನ್ನು, ನಮ್ಮ ಜನಗಳನ್ನ ಕಾಪಾಡಬೇಕೆಂದು ಇದೊಂದು ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಇದೊಂದು ಅನುಕೂಲ ಮಾಡಿ. ಎಲ್ಲ ಒಂದು ಈ ರೀತಿ ಆಗದಿದ್ದಂಗೆ ರಸ್ತೆಯನ್ನು ಅಗಲೀಕರಣ ಮಾಡಿ ತುಂಬ ಸಮಸ್ಯೆ ಆಗದಿದ್ದಂಗೆ ನೋಡ್ಕೊಳ್ಳಿ ದಯವಿಟ್ಟು. ಸ್ಥಳೀಯವಾಗಿ ಎಚ್ಚೆತ್ತವಾಗಿ ಗಾಡಿ ಯಾವುದು ಟ್ರಾಫಿಕ್ ಜಾಸ್ತಿ ಆಗಿ ಎಚ್ಚೆತ್ತವಾಗಿ ಆಗ್ತಾ ಇದೆ. ಈಗ ಕೆಲವೊಬ್ಬರು ಸ್ಲೋ ಆಗಿ ಹೋಗ್ತಾ ಇರ್ತಾರೆ, ಕೆಲವೊಬ್ಬರು ಸ್ಪೀಡಾಗಿರ್ತವೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟಿಪ್ಪರ್ ಸ್ವಲ್ಪ ಸ್ಪೀಡೇ ಇರುತ್ತೆ, ಒಂದು 50-60 ಸ್ಪೀಡ್ ಇರುತ್ತೆ. ಏಕದಮಾಗಿ ಯಾರಾದರೂ ಸಡನ್ನಾಗಿ ಅಡ್ಡ ಬಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಅವ್ರದ್ದು ಬ್ರೇಕ್ ಬರೋದಿಲ್ಲ ಗಾಡಿಗಳು. ಆ ಬ್ರೇಕ್ ಬರ್ದಿದ್ದ ಕಾರಣ ಟಿಪ್ಪರ್ಗಳ ಮೇಲೆ ದೂರ ಹೋಗುತ್ತೆ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಕೇಳೋದು ನಾವು ಇಷ್ಟೇ, ರಸ್ತೆ ಅಗಲೀಕರಣ ಇದ್ದರೆ ಯಾವುದೇ ಗಾಡಿನೂ ಅವ್ರವ್ರ ಸೈಡಲ್ಲಿ ಅವ್ರವ್ರು ಹೋಗ್ತಾರೆ. ರಸ್ತೆ ಇರೋ ಚಿಕ್ಕದಾಗಿ ಗಾಡಿಗಳು ಓಡಾಡೋದು ಜಾಸ್ತಿ ಆದಾಗ ನಾವು ಏನೂ ಮಾಡೋಕ್ಕಾಗದಿದ್ರೆ ಆಕ್ಸಿಡೆಂಟ್ಗಳು ನೋಡಬೇಕಾಗುತ್ತೆ. ಇದಕ್ಕೆಲ್ಲ ಸೊಲ್ಯೂಷನ್ ಇದು ಒಂದೇ, ರಸ್ತೆ ಅಗಲೀಕರಣ ಆಗಬೇಕು. ಫಸ್ಟು ರಸ್ತೆ ಅಗಲೀಕರಣ ಆದಾಗ ಯಾವುದೇ ರೀತಿ ಆಕ್ಸಿಡೆಂಟ್ ಆಗೋದಿಲ್ಲ, ಜಾಸ್ತಿ ಕಡಿಮೆ ಆಗುತ್ತೆ. ಒಟ್ಟಾರೆ ಹೆದ್ದಾರಿಯಲ್ಲಿ ಏಕಾಏಕಿ ಬ್ರೇಕ್ ಹಾಕಿದ ಪರಿಣಾಮ ಸಂಭವಿಸಿದ ಈ ಅಪಘಾತ ಭಾರೀ ಅನಾಹುತಕ್ಕೆ ಕಾರಣವಾಗಬಹುದಾಗಿತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸದೆ ಚಾಲಕ ಪಾರಾಗಿದ್ದ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು. ತವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.